ಮಹಾರಾಷ್ಟ್ರ ಜಿಲ್ಲೆಯ ಬಾರಾಮತಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇಂದು ನಾವು ಬಿಜಾಪುರದ ತಂಡದಿಂದ ರೈತ ಬಾಂಧವರು ಎಲ್ಲರೂ ಈ ಒಂದು ತರಬೇತಿಗೆ ಆಗಮಿಸಿದ್ದು ಈ ಒಂದು ಹಲವಾರು ತೋಟಗಾರಿಕೆ ಹಾಗೂ ಕೃಷಿ ಇತರ ಬೆಳೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಆಧುನಿಕ ರೀತಿಯಿಂದ ಯಾವ ರೀತಿಯಾಗಿ ಬೆಳೆಗಳನ್ನ ನಾವು ಬೆಳಿಬೇಕು ಮತ್ತು ಆಧುನಿಕವಾಗಿ ಉತ್ತಮ ಫಸಲನ್ನು ಯಾವ ರೀತಿಯಾಗಿ ಹೆಚ್ಚಿನ ಫಸಲನ್ನು ತೆಗಿಬೇಕು ಅನ್ನೋದ್ರ ಬಗ್ಗೆ ಇವತ್ತು ಬಾರಾಮತಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ನೋಡಿದೆವು. ಇಲ್ಲಿ ನೋಡ್ಲಕ್ಕಾಗಿ ದಾಳಿಂಬ್ರೆ ಬೆಳೆಗೆ ಯಾವ ರೀತಿಯಾಗಿ ಹಣ್ಣನ್ನ ರಕ್ಷಣೆ ಮಾಡ್ಬೇಕು ಅನ್ನೋದು ಕೊಟ್ರ. ಈ ತೆಳಗ ಮಲ್ಚಿಂಗ್ ಪೇಪರ್ ದಿಪ್ಪನ ಪೇಪರ್ ಹಾಕುದ್ರಿಪ್ಪ ಅಂತಂದ್ರ ಸದಿ ಯಾವ ರೀತಿಯ ಕಂಟ್ರೋಲ್ ಆಗ್ತದ, ಕಳೆಯನ್ನು ಯಾವ ರೀತಿಯ ನಿಯಂತ್ರಣ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೊಡ್ಸದ. ಅದರಂತೆ ತೊಗರಿ ಬೆಳೆಯ ಬಗ್ಗೆ ಹೆಚ್ಚಿನ ಒಂದು ಇಳುವರಿಯನ್ನ ತೆಗಿಲಾಕ ತೊಗರಿ ಯಾವ ತಳಿಯನ್ನ ಬಳಸಬೇಕು, ಯಾವ ತಳಿ ಬೆಳೆಸಿ ಯಾವ ರೀತಿಯಿಂದ ನಾವು ಅದಕ್ಕೆ ಸಂರಕ್ಷಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಕೇವಿಕೆದಲ್ಲಿ ನಾವು ಕಲ್ತೆವು. ಬಾಳಿ ಬಗ್ಗೆ ಅದರಂತೆ ವಿವಿಧ ರೀತಿಯ ಕಬ್ಬಿನ ತಳಿಗಳ ಬಗ್ಗೆ ನಾವು ಹಲವಾರು 4-5 ತಳಿಗಳ ಬಗ್ಗೆ ನೋಡಿದೆವು. ಅತ್ಯಂತ ಒಂದು 20 ಫೂಟ 25 ಫೂಟ್ ತನೂ ಸತಿ ಇವತ್ತು ಕಬ್ಬು ಬೆಳೆದದ. ದ್ರಾಕ್ಷಿ ಬೆಳೆಯಲ್ಲೂ ಕೂಡ ನಮ್ ಕಡೆ ದ್ರಾಕ್ಷಿ ಬೆಳೆ ಹೆಚ್ಚಿಗಾಗಿ ಬೆಳಿತಾರ, ಆದ್ರೆ ಈ ಮಲ್ಚಿಂಗ್ ಹಾಕುವ ವಿಧಾನ ಇರ್ಲಿಲ್ಲ. ನಾವು ದಿಪ್ಪನ ಮಲ್ಚಿಂಗ್ ಹಾಕೋದ್ರಿಂದ ಕಳೆಯನ್ನ ನಿಯಂತ್ರಣ ಮಾಡಬಹುದು ಅಂತಕ್ಕಂಥದನ್ನ ನಾವು ಕೃಷಿ ವಿಜ್ಞಾನ ಕೇಂದ್ರ ಬಾರಾಮಟ್ಟಿಯಲ್ಲಿ ನಾವು ಕಲ್ತಿದ್ದೀವಿ. ಅದರಂತೆ ಇದು ಜನವರಿ 15ರಿಂದ ಜನವರಿ 19ರವರೆಗೂ ಕೂಡ ರೈತರಿಗಾಗಿ ಈ ಒಂದು ಪ್ರದರ್ಶನವನ್ನ ಏರ್ಪಡಿಸ್ಯಾರ. ತಾವೆಲ್ಲ ರೈತ ಬಾಂಧವರು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ಈ ಉತ್ತಮ ರೀತಿಯಿಂದ ನಾವು ಫಸಲನ್ನು ತೆಗಿಯಲಕ್ಕ ರೈತರೆಲ್ಲರೂ ಪಾಲ್ಗೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ನಾನು ಬಿಜಾಪುರ ಜಿಲ್ಲೆಯ ದೇವರಿಪ್ಪರಿಗೆ ತಾಲೂಕಿನ ಕೃಷಿ ರೈತ ಸಂಪರ್ಕ ಕೇಂದ್ರ ದೇವರಿಪ್ಪರಿಗೆ ವತಿಯಿಂದ ನಾವೆಲ್ಲ ರೈತ ಬಾಂಧವರು ಪಾಲ್ಗೊಂಡು ಈ ವಿಜ್ಞಾನ ಕೇಂದ್ರದ ಹಲವಾರು ಬೆಳೆಗಳ ಬಗ್ಗೆ ನಾವು ವೀಕ್ಷಣೆ ಮಾಡಿದ್ದೇವೆ. ಇದನ್ನ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಬಾರಾಮಟ್ಟಿ ಕೆವಿಕೆಗೂ ಹಾಗೂ ಅಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ.